ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಸ್ಪೆಸಿಫೈಡ್ ಪೋಸ್ಟ್ CRP, BRP, ECO, ಈ ಒಂದು BRC ಕೋಆರ್ಡಿನೇಟರ್ ಇರ್ಬೋದು, APC ಇರ್ಬೋದು, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್ ಇರ್ಬೋದು, ಮಿಡ್ ಡೇ ಮೀಲ್ಸ್ ಅಧಿಕಾರಿಗಳಿರ್ಬೋದು, ಅಥವಾ ಒಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಇರ್ಬೋದು. ಸೊ ಆತ್ಮೀಯರು, ಈ ಒಂದು ವಿಡಿಯೋದಲ್ಲಿ ಲಿಖಿತ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಅದನ್ನು ಚರ್ಚೆ ಮಾಡ್ತೇವೆ. ಖಂಡಿತವಾಗಿ ಕೂಡ ಈ ಒಂದು ಪ್ರಶ್ನೆ ಎಲ್ಲ ಹಂತದ ಅಧಿಕಾರಿಗಳಿಗೆ ಉಪಯೋಗವಾಗ್ತದೆ. ಸೊ ಬನ್ನಿ ನೋಡ್ತಾ ಹೋಗೋಣ ಯಾವ ಪ್ರಶ್ನೆ ಬಂದಿತ್ತು ಕಳೆದ ವರ್ಷ ಅಂತ ಕಳೆದ ಒಂದು ಹಳೆಯ ಕ್ವಶನ್ ಪೇಪರ್ಸನ್ನು ನೋಡ್ತಾ ಹೋದಾಗ ಇಲ್ಲಿ ಒಂದು ಪ್ರಶ್ನೆ ಇತ್ತು. SATS ತಂತ್ರಾಂಶವನ್ನು ವಿವಿಧ ಇಲಾಖೆಗಳು ತಮ್ಮ ಯೋಜನೆಗಳಿಗೆ ಹೇಗೆ ಸಮರ್ಪಕವಾಗಿ ಬಳಸಿಕೊಳ್ಳಬಹುದು ಎಂಬುದನ್ನು ವಿಶ್ಲೇಷಿಸಿ. ಸೊ SATSನಲ್ಲಿ ತಂತ್ರಾಂಶದಲ್ಲಿ ಸಿಗುವಂತಹ ಒಂದು ಡಾಟಾ ಏನಿದೆ ಅದನ್ನು ಬೇರೆ ಇಲಾಖೆಗಳು ಹೇಗೆ ಅದನ್ನು ಬಳಸ್ಕೋಬೋದು ಅಂತ ಒಂದು ಪ್ರಶ್ನೆ ಇದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ನಾನು ಇಲ್ಲಿ ನೇರವಾಗಿ ನಿಮ್ಮನ್ನು ಒಂದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಒಂದು ವೆಬ್ಸೈಟ್ನಲ್ಲಿ ಬಂದು ಇಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ. ಸೊ ಪ್ರಥಮವಾಗಿ ಏನಿದೆ ಅಂದರೆ ಇಲ್ಲಿ ಡ್ಯಾಶ್ಬೋರ್ಡ್ ಇದೆ. ಡ್ಯಾಶ್ಬೋರ್ಡ್ನಲ್ಲಿ ನಮಗೆ ಮಕ್ಕಳ ಮಾಹಿತಿ ಸಿಗುತ್ತೆ. ಅಂದರೆ ಆ ಒಂದು ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಒಟ್ಟು ಮಕ್ಕಳು, ಹೆಣ್ಣು ಎಷ್ಟು, ಗಂಡು ಎಷ್ಟು, ಜಾತಿವಾರು ಸಿಗುತ್ತೆ. ಯಾವ ಕಾಸ್ಟ್ನಲ್ಲಿ ಎಷ್ಟು ಮಕ್ಕಳಿದ್ದಾರೆ, SC, ST, OBC, ಮೈನಾರಿಟಿ, ಜನರಲ್ ಮೆರಿಟು. ಸೊ ಈ ರೀತಿಯ ಒಂದು ಮಾಹಿತಿ ಸಿಗುತ್ತೆ. ಸೊ ಈ ಒಂದು ಮಾಹಿತಿಯಿಂದ ಏನಾಗುತ್ತೆ ಅಂದರೆ ಇಲಾಖೆಗಳಿಗೆ, ಆ ಒಂದು ಶಿಕ್ಷಣ ಇಲಾಖೆಗೆ ಎಷ್ಟೊಂದು ಶೂಸನ್ನು ಕೊಡಬೇಕು, ಆ ಒಂದು ಎಷ್ಟೊಂದು ಸಮವಸ್ತ್ರವನ್ನು ಸಪ್ಲೈ ಮಾಡಬೇಕು, ಟೆಕ್ಸ್ಟ್ ಬುಕ್ಕನ್ನು ಎಷ್ಟು ಕೊಡಬೇಕು, ಆಮೇಲೆ ಜೊತೆಯಲ್ಲಿ ಆ ಒಂದು ಶಾಲೆಗಳಿಗೆ ಒಂದು ಅನುದಾನವನ್ನು ಎಷ್ಟು ಕೊಡಬೇಕು, ಅಂದರೆ ಬಾಳೆಹಣ್ಣೆ ಇರ್ಬೋದು, ಮೊಟ್ಟೆ ಇರ್ಬೋದು. ಸೊ ಈ ರೀತಿ ಒಂದು ಕಳಿಸ್ಲಿಕ್ಕೆ ಈ ಒಂದು SATSನಲ್ಲಿರುವಂಥ ಡ್ಯಾಶ್ಬೋರ್ಡ್ ಮಾಹಿತಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎರಡನೇದು DBT ಇಂದ ಇದೆ, ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸ್ ಅಂತ. ಸೊ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಅಂತ ಬಂದಾಗ ಸ್ಕಾಲರ್ಶಿಪ್ಸನ್ನು ಕೊಡೋದಕ್ಕಾಗಿ ಈ ಒಂದು SATSನಲ್ಲಿರುವಂಥ ಒಂದು ತಂತ್ರಾಂಶದಲ್ಲಿರುವಂಥ ಈ DBT ಒಂದು ಮಾಹಿತಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಬೆನಿಫಿಟನ್ನು ಡೈರೆಕ್ಟಾಗಿ ಟ್ರಾನ್ಸ್ಫರ್ಸ್ ಮಾಡುವಲ್ಲಿ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆಧಾರ್ ಮ್ಯಾನೇಜ್ಮೆಂಟ್. ಆಧಾರ್ ಎಂಬುದು ಒಂದು ಬೇರೆ ಡಿಪಾರ್ಟ್ಮೆಂಟ್ ಇದೆ. ಸೊ ಆಧಾರ್ ಮ್ಯಾನೇಜ್ಮೆಂಟು, ಆಧಾರ್ ಮಾಹಿತಿ ಮತ್ತು ಶಾಲೆಯಲ್ಲಿರುವಂತಹ ಅಡ್ಮಿಷನ್ನಲ್ಲಿರುವಂಥ ಮಾಹಿತಿ ಟ್ಯಾಲಿ ಮಾಡಲಿಕ್ಕೆ, ಕಂಪ್ಯಾರಿಸನ್ ಮಾಡಬಹುದು, ವೆರಿಫೈಯನ್ನು ಮಾಡಲಿಕ್ಕೆ ಈ ಒಂದು SATSನ್ನು ಬಳಸ್ಕೊಳ್ಳಲಾಗುತ್ತೆ. ಇನ್ನು ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ಕೂಲ್ ಇನ್ಫಾರ್ಮೇಷನ್ಸು. ಸ್ಕೂಲ್ ಇನ್ಫಾರ್ಮೇಷನ್ಸ್ ಅಂತ ಬಂದಾಗ ಎಷ್ಟು ಬಿಲ್ಡಿಂಗ್ ಇದೆ, ಎಷ್ಟು ಎಲೆಕ್ಟ್ರಿಸಿಟಿ ಸಪ್ಲೈ ಇದೆ, ಎಷ್ಟು ಶೌಚಾಲಯ ಇದೆ, ಎಷ್ಟು ಕಂಪ್ಯೂಟರ್ ಫೆಸಿಲಿಟೀಸ್ ಇದೆ, ಎಷ್ಟು ಲ್ಯಾಪ್ಟಾಪ್ ಇದೆ. ಸೊ ಎಲ್ಲ ಮಾಹಿತಿ ಬರುತ್ತೆ. ಜೊತೆಯಲ್ಲಿ ಶಿಕ್ಷಕರ ಮಾಹಿತಿ ಕೂಡ ಸಿಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಈ ಮಾಹಿತಿಯನ್ನು ಇಟ್ಕೊಂಡು ರಿಕ್ರೂಟ್ಮೆಂಟ್ಸನ್ನು ಮಾಡ್ಬೋದು. ನೇಮಕಾತಿ, ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಶಾಲೆಗಳಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥದ್ದು. ಸೊ ಇಲ್ಲಿ ಏನಿದೆ, ಎಲೆಕ್ಟ್ರಿಸಿಟಿ ಇಲಾಖೆ ಏನಿದೆ, ನಾವೇನು ಜೆಸ್ಕಾಮ್ ಅಂತ ಹೇಳ್ತೀವಿ, ಬೆಸ್ಕಾಮ್ ಅಂತ ಹೇಳ್ತೀವಿ. ಸೊ ಏನಿದೆ, ಇವುಗಳಿಗೆ ಶಾಲೆಗೆ ಎಷ್ಟೊಂದು ಬಿಲ್ ಬಂದಿದೆ, ಶಾಲೆಗಳಿಗೆ ಯಾವ ರೀತಿಯ ಫೇಸ್ ಇರುವಂಥ ಕರೆಂಟನ್ನು ಸಪ್ಲೈ ಮಾಡಬೇಕು. ಸೊ ಈ ರೀತಿ ಮಾಡಬೇಕಾದಾಗ ಇಲ್ಲಿ ಈ ಒಂದು SATSನಲ್ಲಿರುವಂಥ ಡಾಟಾ ಇನ್ಫಾರ್ಮೇಷನ್ ಹೆಲ್ಪ್ ಆಗುತ್ತೆ, ವಿಶೇಷವಾಗಿ UDS+ದು. ಆಮೇಲೆ ಈ ಒಂದು ಸ್ಕೂಲನ್ನು ರೆಕಾಗ್ನೇಷನ್ ಮಾಡುವಂಥದ್ದು, ಈ ವಿಶೇಷವಾಗಿ ಪ್ರೈವೇಟ್ ಸ್ಕೂಲ್ಸ್ ಅಂತ ಬಂದಾಗ ರೆಕಾಗ್ನೇಷನ್ ಇಡುವಂಥದ್ದು. ಸೊ ಈ ರೀತಿಯ ಕೆಲಸವನ್ನು ಮಾಡಬೇಕಾದಾಗ ಈ SATSನಲ್ಲಿ ತಂತ್ರಾಂಶದಲ್ಲಿರುವಂಥ ಡಾಟಾ ಅಲ್ಲಿ ಹೆಲ್ಪ್ ಆಗ್ತದೆ. ಸೊ ಆಮೇಲೆ RT, ವಿಶೇಷವಾಗಿ RRT, ರೈಟ್ ಟು ಎಜುಕೇಷನ್ ಅಡಿಯಲ್ಲಿ ಮಕ್ಕಳಿಗೆ ಒಂದು ಅಡ್ಮಿಷನ್ ಮಾಡುವಾಗ, ಮಕ್ಕಳಿಗೆ ಇನ್ಸೆಂಟಿವ್ಸನ್ನು ಕೊಡುವಾಗ ಕೂಡ SATSನಲ್ಲಿರುವಂಥ ಡಾಟಾ ಇಲ್ಲಿ ಉಪಯೋಗ ಆಗುತ್ತೆ. ಸೊ ಇದಾದಮೇಲೆ ಟೀಚರ್ಸ್ ಮ್ಯಾನೇಜ್ಮೆಂಟ್ ಏನಿದೆ, ವಿಶೇಷವಾಗಿ ಟೀಚರ್ಸನ್ನು ಬೇರೆ ಒಂದು ಇಲಾಖೆಗಳಿಗೆ ಡೆಪ್ಯೂಟ್ ಮಾಡುವಾಗ, ಸೊ ಈ ರೀತಿ ಬಂದಾಗ ಈ ಒಂದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ಡಾಟಾ ಹೆಲ್ಪ್ ಆಗುತ್ತೆ. ಸೊ ಇದು ಹೊರತುಪಡಿಸಿ ಇತರ ಇಲಾಖೆ ಅಂತ ಬಂದಾಗ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸ್ ಇರುತ್ತೆ. ಸೊ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸನ್ನು ಮುಖ್ಯವಾಹಿನಿಗೆ ತರುವಂಥದ್ದು, ಸರ್ವೆ ಮಾಡುವಂಥದ್ದು, ಸೊ ಬೇರೆ ಇಲಾಖೆಗಳು ಕೂಡ ಜವಾಬ್ದಾರಿ ಆಗಿರ್ತದೆ. ವಿಶೇಷವಾಗಿ ಈ RDPR ಅಂತ ಏನು ಹೇಳ್ತೀವಿ, ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜು. ಸೊ ಅಲ್ಲಿ ಕೂಡ ಒಂದು ಶಿಕ್ಷಣದ ಜವಾಬ್ದಾರಿ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಆ ಇಲಾಖೆಗೆ ಕೂಡ ಸೂಕ್ತವಾಗಿರುವಂಥ ಮಾಹಿತಿ ಈ ಒಂದು SATSನಿಂದ ಕೊಡ್ಬೋದು. ಸೊ ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ವಿಶೇಷವಾಗಿ ಈ ಒಂದು ವಿಕಲಚೇತನ ಅಂತ ನಾವೇನು ಹೇಳ್ತೀವಿ, ಸೊ ವಿಕಲಚೇತನ ಮಕ್ಕಳಿಗೆ ಒಂದು ಅವರಿಗೆ ಬೇಕಾಗಿರುವಂಥ ಇನ್ಸೆಂಟಿವ್ಸನ್ನು ಕೊಡಬೇಕಾದಾಗ, ಸರ್ಕಾರದಿಂದ ಒಂದು ಸೌಲಭ್ಯಗಳನ್ನು ತಲುಪಿಸಬೇಕಾದಾಗ ಈ ಒಂದು SATSನಲ್ಲಿರುವಂಥ ಡಾಟಾ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದಾಗಿರುತ್ತೆ. ಈ ಒಂದು ಕರ್ನಾಟಕ ಪಠ್ಯಪುಸ್ತಕ ಸಂಘ ಅಂತ ಏನಿದೆ, ಇಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಮಕ್ಕಳಿಗೆ ಕೊಡುತ್ತೆ ಅದು. ಸೊ ಅಭ್ಯಾಸ ಪುಸ್ತಕ ಇದೆ, ಕಲಿಕಾ ಬಲವರ್ಧನೆ, ಕಲಿಕಾ ಚೇತರಿಕೆ ಇದೆ, ಪಠ್ಯಪುಸ್ತಕಗಳಿದೆ, ಸ್ಟೂಡೆಂಟ್ ಡೈರಿ ಇರುತ್ತೆ. ಸೊ ಇವುಗಳನ್ನು ಪ್ರಿಂಟ್ಔಟ್ ಮಾಡುವಾಗ ಒಂದು ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಪ್ಲ್ಯಾನ್ ಮಾಡುವಾಗಲೂ ಕೂಡ ಈ ಒಂದು
SATSನಲ್ಲಿರುವಂಥ ಡಾಟಾ ಭಾಳಷ್ಟು ಉಪಯೋಗ ಆಗ್ತದೆ. ಜೊತೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ಇನ್ಫ್ರಾಸ್ಟ್ರಕ್ಚರ್ ಸ್ಕೂಲ್ ಒಂದು ಬಿಲ್ಡಿಂಗ್ಸ್ ಇರ್ಬೋದು, ಸೋಷಿಯಲೈಸ್ ಇರ್ಬೋದು, ಲ್ಯಾಬೊರೇಟರೀಸ್ ಇರ್ಬೋದು, ಸಭಾಂಗಣಗಳಿರ್ಬೋದು, ಇವು ರೀತಿ ಕನ್ಸ್ಟ್ರಕ್ಷನ್ಸ್ ಅಂತ ಬಂದಾಗ JDPಯಲ್ಲಿ ಅನುದಾನವನ್ನು ಮೀಸಲಿಡಬೇಕಾಗತ್ತೆ. ಅಥವಾ ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಬೇರೆ ಬೇರೆ ಹೆಡ್ ಅಡಿಯಲ್ಲಿ ಅನುದಾನ ಕೊಡುವಾಗ ಕೂಡ ಈ ಒಂದು SATS ಡಾಟಾ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಡಾಟಾ ಆಗಿರುತ್ತೆ. ಇದು ಬೇರೆ ಇಲಾಖೆಗಳಿಗೆ ಖಂಡಿತವಾಗಿ ಕೂಡ ಇದು ಉಪಯೋಗ ಆಗ್ತದೆ. ಜೊತೆಯಲ್ಲಿ ಇಲ್ಲಿ ಸ್ಕಾಲರ್ಶಿಪ್ಸ್ ಅಂತ ಬಂದಾಗ SSP ಇದೆ. SSP ಸ್ಕಾಲರ್ಶಿಪ್ಸ್ಗೆ ಕೂಡ ಒಂದು ಲಿಂಕ್ ಇದೆ, ಸ್ವಸ್ಥಕರಣ ಅಂತ ಹೇಳಿ. ಇಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಿದೆ, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಗಳಲ್ಲಿ ನಮ್ಮ ಇಲಾಖೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ತೇವೆ. ಸೊ ಆ ಇಲಾಖೆಗೆ ಕೂಡ ನಮ್ಮ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮಿನ ಡಾಟಾ ಭಾಳಷ್ಟು ಉಪಯೋಗವಾಗುವಂಥದ್ದು ಇದೆ. ಇಲ್ಲಿ ನೋಡಿ ಸ್ವಸ್ಥಕರಣ ಅಂತ SSP ಇದೆ. ಮತ್ತು ವಿಶೇಷವಾಗಿ ಮಿಡ್ ಡೇ ಮೀಲ್ಸು. ಸೊ ಮಿಡ್ ಡೇ ಮೀಲ್ಸ್ನಲ್ಲಿ ಕೂಡ ಮಿಡ್ ಡೇ ಮೀಲ್ಸಿನ ಒಂದು ಪರಿಣಾಮಕಾರವಾಗಿರುವಂಥ ಅನುಷ್ಠಾನ ಆಗಬೇಕು ಆ ಯೋಜನೆ ಅಂದರೆ ಈ ಒಂದು SATSನ ಡಾಟಾ ಇಟ್ಸ್ ವೆರಿ 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 ಇಂಪಾರ್ಟೆಂಟು. ಜೊತೆಯಲ್ಲಿ ಬೇರೆ ಬೇರೆ ಇಲಾಖೆಯಿಂದ ಬೇರೆ ಬೇರೆ ವೈಯಕ್ತಿಕವಾಗಿ NGOಗಳು, ಸ್ವಯಂ ಸಂಘಗಳು, ಸಂಸ್ಥೆಗಳು ಈ ಶಾಲೆಗಳಿಗೆ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಮಾಡಬೇಕಾದಾಗ ಕೂಡ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ಈ ಒಂದು ಸ್ಕೂಲ್ ಮೈ ಕಾಂಟ್ರಿಬ್ಯೂಷನ್ ಎಂಬ ಒಂದು ಲಿಂಕ್ಸನ್ನು ಬಳಸಿಕೊಂಡು ಅಲ್ಲಿ ಏನಾಗುತ್ತೆ ಅಂದರೆ ಕಾಂಟ್ರಿಬ್ಯೂಟನ್ನು ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಶೈಕ್ಷಣಿಕ ಕಾರ್ಯಕ್ರಮಗಳಿಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಪರ್ಪೋಸಸ್ ಇರ್ಬೋದು, ವಿವಿಧ ಇಲಾಖೆ, ಆರೋಗ್ಯ ಇಲಾಖೆ ಇರ್ಬೋದು, ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಕಲ್ಯಾಣ ಕುಟುಂಬ ಇಲಾಖೆ ಇರ್ಬೋದು, ಆಮೇಲೆ ಈ ಒಂದು ಎಲೆಕ್ಟ್ರಿಸಿಟಿ ವಿದ್ಯುತ್ ಸರಬರಾಜು ಕಂಪನಿ ಆಗಿರ್ಬೋದು, ಬಸ್ ಪಾಸ್ ಅಂತ ಬರುತ್ತೆ. ಬಸ್ ಪಾಸ್ ಬಂದಾಗಲೂ ಕೂಡ ಅಲ್ಲಿ ಕೂಡ ನಮ್ಮ ಒಂದು SATSನಲ್ಲಿ ಬೇರೆ ಶಾಲೆಯಿಂದ ಬರುವಂಥ ಮಕ್ಕಳು ಎಷ್ಟು ಮಕ್ಕಳು ಸಾರಿಗೆ ವ್ಯವಸ್ಥೆನ ಬಳಸ್ಕೊಳ್ತಾರೆ. ಸೊ ಈ ರೀತಿ ನಮಗೆ ವಿವಿಧ ಇಲಾಖೆಗಳಿಗೆ ಒಂದು ಸೂಕ್ತವಾಗಿರುವಂಥ ಒಂದು ಜೆನ್ಯೂನ್ ಆಗಿರುವಂಥ ಒಂದು ಮಾಹಿತಿಯನ್ನು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಇರ್ತದೆ. ಸೊ ಆದಮೇಲೆ ಮುಂದೆ ನೀವು ಒಂದು ಸ್ಪೆಸಿಫೈಡ್ ಪೋಸ್ಟಿಗೆ ಹೋಗ್ತೀರಿ, CRP ಆಗಿರ್ಬೋದು, BRP ಆಗಿರ್ಬೋದು, ECO ಆಗ್ಬೋದು, ಕೋಆರ್ಡಿನೇಟರ್ ಆಗಿರ್ಬೋದು, APC, ಮಿಡ್ ಡೇ ಮೀಲ್ಸ್ AD ಆಗುವಾಗ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ನಾವು ಕರಾರುವಕ್ಕವಾಗಿರುವಂಥ ಮಾಹಿತಿಯನ್ನು ಅಪ್ಡೇಟ್ ಮಾಡುವ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಬೇಕಾಗ್ತದೆ. ಯಾಕೆಂದರೆ ಕೇವಲ ಶೈಕ್ಷಣಿಕ ಇಲಾಖೆಯ ಕಾರ್ಯಕ್ರಮಗಳಲ್ಲ, ಇದನ್ನು ಹೊರತುಪಡಿಸಿ ಇತರ ಇಲಾಖೆಗಳ ಕಾರ್ಯಕ್ರಮಗಳು ಕೂಡ ಈ ಒಂದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಡಾಟಾ ಮೇಲೆ ಬೇಸ್ ಆಗಿರೋದ್ರಿಂದ ಈ ಒಂದು ಡಾಟಾ ಕರೆಕ್ಟಾಗಿರುವಂಥ ಡಾಟಾವನ್ನು ನಾವು ಎಂಟ್ರಿ ಮಾಡಬೇಕು. ಸೊ ಈ ರೀತಿಯ ಪ್ರಶ್ನೆ ಕಳೆದ ಒಂದು ಹಳೆಯ ಒಂದು ಪರೀಕ್ಷೆಗಳಲ್ಲಿ ಕೇಳಿದ್ರು. SATS ತಂತ್ರಾಂಶವನ್ನು ವಿವಿಧ ಇಲಾಖೆಗಳು ತಮ್ಮ ಯೋಜನೆಗಳಿಗೆ ಹೇಗೆ ಸಮರ್ಪಕವಾಗಿ ಬಳಸ್ಕೊಳ್ಬೋದು ಅಂತ. ಈಗ ನೋಡಿ, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಒಂದಿಷ್ಟು ತರಬೇತಿಗಳು ಇರ್ತವೆ ಇಲ್ಲಿ. ಆಮೇಲೆ ಅಂಗವಿಕಲ ತರಬೇತಿಗಳು, ಆಮೇಲೆ ದುಶ್ಚಟಗಳನ್ನು ಬಿಡಿಸುವಂಥದ್ದು, ತಂಬಾಕಿರ್ಬೋದು, ಸಿಗರೇಟ್ ಇರ್ಬೋದು, ಮದ್ಯಪಾನ. ಸೊ ಇದಕ್ಕೆ ಸಂಬಂಧಿಸಿದಂಥ ಸಾಕಷ್ಟು ತರಬೇತಿಗಳನ್ನು ಕೊಡ್ತಾರೆ. ಸೊಳ್ಳೆಗಳಿಂದ ಹರಡುವಂಥ ರೋಗಗಳಿರ್ಬೋದು, ಆನೆಕಾಲು ರೋಗಗಳಿರ್ಬೋದು, ಸೊ ಮಲೇರಿಯಾ ಇರ್ಬೋದು, ಇತ್ತೀಚಿನ COVID-19 ಇದೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಾದಾಗ ದ್ಯಾಟ್ ಈಸ್ SATS ಏನಿದೆ, ಈ ತಂತ್ರಾಂಶದ ಡಾಟಾ ಇಟ್ಸ್ ಅ ಬೇಸ್ ಫಾರ್ ಆಲ್ ಪ್ರೋಗ್ರಾಮ್ಸ್, ನಾಟ್ ಓನ್ಲಿ ಫಾರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಸ್ ವೆಲ್ ಆಸ್ ಅದರ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾ. ಸೊ ಇಷ್ಟೊಂದು ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ತಾ ಹೋಗಿ 5 ಮಾರ್ಕ್ಸಿಗೆ ನೀವು ಈ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಬರ್ತೇವೆ, ವಿಶೇಷವಾಗಿ ರಿಟರ್ನ್ ಕ್ವಶನ್ಸನ್ನು ಇಟ್ಕೊಂಡು ಬರ್ತೇವೆ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.